3 ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ತಥಾಸ್ತು ದೇವತೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ. ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದನ್ನು ನಾವು ಕೇಳಿರಬಹುದು. ಬೆಳಿಗ್ಗೆ ಅಥವಾ ಮುಸ್ಸಂಜೆ ಅಶುಭ ಮಾತಾಡಿದರೆ ಒಳ್ಳೇದು ಮಾತಾಡು, ಅಷ್ಟು ದೇವತೆಗಳು ಅಷ್ಟು ಅಷ್ಟು ಅಂತ ಇರ್ತಾರೆ. ಅದೂ ಅಲ್ಲದೆ ಸೂರ್ಯೋದಯಕ್ಕೆ ಮುನ್ನ ಏಳಬೇಕು. ಮುಸ್ಸಂಜೆ ಹೊತ್ತಲ್ಲಿ ಎಷ್ಟೇ ಹುಷಾರಿಲ್ಲದೆ ಇದ್ದರೂ ಕೂಡ ಮಲಗೋದಕ್ಕೆ ಬಿಡ್ತಾ ಇರಲಿಲ್ಲ. ಇವನ್ನೆಲ್ಲ ಯಾಕೆ ಮಾಡ್ತಾಯಿದ್ರು ಅಂದರೆ, ಸೂರ್ಯೋದಯಕ್ಕಿಂತ 24 ನಿಮಿಷಗಳ ಮುಂಚಿನ ಸಮಯ ಹಾಗೂ ಸೂರ್ಯ ಅಸ್ತದ 24 ನಿಮಿಷಗಳ ಮುಂಚಿನ ಸಮಯ ಇದು ಬಂಗಾರದ ಸಮಯ. ಅಷ್ಟು ದೇವತೆಗಳು ಬಂಗಾರದ ಕುದುರೆಯಲ್ಲಿ ಭೂಲೋಕ ಸಂಚಾರ ಮಾಡುವ ಸಮಯ. ಈ ಸಮಯದಲ್ಲಿ ಏನೇ ಕೇಳಿದ್ರು ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ತಥಾಸ್ತು ಅಂತಾರೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚಿ ಮಂತ್ರ ಪಠಿಸಬೇಕು. ಅದು ಯಾವ ಮಂತ್ರ ಅಂತ ವಿಡಿಯೋದ ಕೊನೆಗೆ ಹೇಳ್ತೀನಿ, ಆಯಿತಾ. ಈ ಮಂತ್ರ ಪಠಣೆಯಿಂದ ಆರೋಗ್ಯ, ಐಶ್ವರ್ಯ, ಯಶಸ್ಸು ಸಿದ್ಧಿಸುತ್ತದೆ ಅನ್ನುವ ನಂಬಿಕೆ ಇದೆ. ಹಾಗಾದರೆ ಯಾರು ಈ ಅಷ್ಟು ದೇವತೆಗಳು? ಇವರು ದೇವಾನುದೇವತೆಗಳಿಗೆ ವೈದ್ಯರು. ಸೂರ್ಯದೇವ ಹಾಗೂ ಸಂಜ್ಞಾದೇವಿ ಕುದುರೆಯ ರೂಪವನ್ನು ತಾಳಿದ್ದಾಗ ಜನಿಸಿದವರು. ಆದ್ದರಿಂದ ಇವರು ಮಾನವ ದೇಹ ಹಾಗೂ ಕುದುರೆಯ ಮುಖವನ್ನು ಹೊಂದಿದ್ದು, ಅಶ್ವ ಅಂದರೆ ಕುದುರೆ, ಆ ಅರ್ಥದಲ್ಲೇ ಅಶ್ವಿನಿ ಕುಮಾರರು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ದೇವತೆಗಳು ಯುದ್ಧದಲ್ಲಿ ಅಸುರರ ಆಯುಧಗಳಿಂದ ಭೀಕರವಾಗಿ ಗಾಯಗೊಂಡಾಗ ಅಶ್ವಿನಿ ಕುಮಾರರ ಔಷಧವು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿತ್ತು ಎಂದು ಹೇಳಲಾಗಿದೆ. ಮುನಿ ದದೀಚಿಯ ತಲೆ ಕತ್ತರಿಸಿದಾಗ ಅಶ್ವಿನಿ ಕುಮಾರರು ತಮ್ಮ ಆಯುರ್ವೇದ ಜ್ಞಾನದಿಂದ ಅವರ ತಲೆ ಜೋಡಿಸಿದ್ದರಂತೆ. ದಂತಕಥೆಯ ಪ್ರಕಾರ ಅಶ್ವಿನಿ ಕುಮಾರರು ದಕ್ಷ ಪ್ರಜಾಪತಿಯಿಂದ ಆಯುರ್ವೇದ ಶಿಕ್ಷಣ ಪಡೆದರು. ನಂತರ ಔಷಧ ಮತ್ತು ಆಯುರ್ವೇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಧನ್ವಂತರಿಗೆ ತಿಳಿಸಲಾಯಿತಂತೆ. ಇವರು ಮಹರ್ಷಿ ದದೀಚಿಯವರಿಂದ ಬ್ರಹ್ಮವಿದ್ಯೆಯ ಉಪದೇಶ ಪಡೆದಿದ್ದರು. ನಂತರ ಆಯುರ್ವೇದದಲ್ಲಿ ಮಂತ್ರಗಳಿಗೆ ಸ್ಥಾನ ನೀಡಿದರು. ಹಾಗಾಗಿ ಆಯುರ್ವೇದದಲ್ಲಿ ಮಂತ್ರಗಳ ಮೂಲಕ ರೋಗಗಳನ್ನು ಗುಣಪಡಿಸಲು ಸಾಧ್ಯವೆಂದು ಪರಿಗಣಿಸಲಾಗಿದೆ. ಇವರು ಆಯುರ್ವೇದ ಆಧಾರ ಗ್ರಂಥವಾದ ಅಶ್ವಿನಿ ಕುಮಾರ ಸಂಹಿತೆಯನ್ನು ರಚಿಸಿದ್ದರು. ಅಶ್ವಿನಿ ಕುಮಾರರು ಅಂದಿನ ಕಾಲದಲ್ಲಿ ವೈದ್ಯಲೋಕದಲ್ಲಿ ಮಾಡಿದ ಸಾಧನೆಗಳು ಅಪಾರ. ಹೀಗಾಗಿ ಇವರನ್ನು ಧ್ಯಾನಿಸಿದರೆ ಕಾಯಿಲೆಗಳು ಗುಣವಾಗುತ್ತವೆ ಎಂಬ ನಂಬಿಕೆ. ಚ್ಯವನ ಮಹರ್ಷಿಗೆ ಯೌವನ ಹಾಗೂ ಸೌಂದರ್ಯವನ್ನು ದಯಪಾಲಿಸಿದವರು ಇದೇ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳ ಮೂಲ ಹೆಸರು ನಸತ್ಯ ಹಾಗೂ ದರ್ಸ. ನಸತ್ಯ ಆಯುರ್ವೇದ ನಿಪುಣನಾದರೆ ದರ್ಸ ಔಷಧೀಯ ಪಂಡಿತ. ಅಶ್ವದ ಮುಖವನ್ನು ಹೊಂದಿದ್ದು ಚಿನ್ನದ ಕುದುರೆಯಲ್ಲಿ ಬರುತ್ತಿದ್ದರಿಂದ ಇವರಿಗೆ ಅಶ್ವಿನಿ ದೇವತೆಗಳು ಎಂದು ಹೆಸರಾಯಿತು. ಮಹಾಭಾರತದಲ್ಲಿ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟಿದವರಾಗಿದ್ದು, ಇವರು ಕೂಡ ಆಯುರ್ವೇದ ಪರಿಣತರಾಗಿದ್ದರು. ಋಗ್ವೇದದ ವಿವಿಧ ಸೂಕ್ತಗಳಲ್ಲಿ ಅಶ್ವಿನಿ ದೇವತೆಗಳನ್ನು ಮನುಷ್ಯರ ಸಹಾಯಕರು ಎಂದು ವರ್ಣಿಸಲಾಗಿದೆ. ಋಷಿಮುನಿಗಳು ಮಳೆಗಾಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸುತ್ತಿದ್ದರು. ಇವರು ಮನುಷ್ಯರ ರಕ್ಷಕರಾಗಿದ್ದು, ಇವರನ್ನು ಬೆಳಕನ್ನು ತರುವವರು ಎನ್ನಲಾಗಿದೆ. ಮೊನ್ನೆ ಒಬ್ಬರು ಸ್ನೇಹಿತರು ನನ್ನಲ್ಲಿ ಹೇಳ್ತಾ ಇದ್ದರು, ನಮಗ್ಯಾಕೆ ದರಿದ್ರ ನೆಮ್ಮದಿ ಇಲ್ಲ ಅಂದರೆ, ನಾವು ಸೂರ್ಯೋದಯದ ನಂತರ ಎದ್ದೇಳ್ತೇವೆ, ಸೂರ್ಯೋದಯ ಆಗುವಾಗ ಮನೆಗೆ ಬೀಗ ಇರುತ್ತೆ, ನಮ್ಮ ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿರ್ತೇವೆ ಅಂತ. ಹೌದು, ಇದು ನಿಜ ಅನ್ನಿಸ್ತು. ಯಾರಿಗೂ ಕೂಡ ಈಗ ಸರಿಯಾದ ಆರೋಗ್ಯ ಇಲ್ಲ, ಆರೋಗ್ಯ ಇದ್ದರೆ ಸಂಪತ್ತಿಲ್ಲ. ಈಗಿನ ನಮ್ಮ ಕೆಲಸದ ಒತ್ತಡ ಕೂಡ ಹಾಗೆಯೇ ಇದೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಆದರೆ ಅಶ್ವಿನಿ ದೇವತೆಗಳು ಓಡಾಡೋ ಸಮಯ ಅಂತ ಅಲ್ಲ,
ಇಡೀ ದಿನ ನಾವು ಸಕಾರಾತ್ಮಕವಾಗಿಯೇ ಆಲೋಚನೆ ಮಾಡೋಣ. ಆಗ ನಾವು ಸಕಾರಾತ್ಮಕತೆಯನ್ನೇ ಜೀವನದಲ್ಲಿ ಪಡೀತಾ ಹೋಗ್ತೇವೆ. ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ ಅದನ್ನೇ ಪಡೀತಾ ಹೋಗ್ತೇವೆ. ಇದನ್ನೇ ಈಗಿನ ಕಾಲಕ್ಕೆ ಸೀಕ್ರೆಟ್ ಆಫ್ ಸ್ಪಿರಿಚುವಲ್ ಪವರ್ ಅನ್ನಬಹುದು. ಅಂದರೆ ನಾವು ಈ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗ್ತೀವೋ ಅದನ್ನೇ ಯೂನಿವರ್ಸ್ನಿಂದ ಪಡೀತಾ ಹೋಗ್ತೇವೆ. ಕಡೆಯದಾಗಿ ಅಶ್ವಿನಿ ದೇವತೆಗಳ ಮಂತ್ರ ಹೇಳ್ತೀನಿ ಅಂತ ನಾನು ಆಗಲೇ ನಿಮಗೆ ಹೇಳಿದ್ದೆ. ತುಂಬ ಸುಲಭವಾದ ಮಂತ್ರ. ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ. ಈ ಮಂತ್ರವನ್ನು ಸೂರ್ಯೋದಯಕ್ಕೆ ಮೊದಲು ಹಾಗೂ ಸೂರ್ಯಾಸ್ತದ ಮೊದಲು ಪ್ರತಿದಿನ ದೇವರಿಗೆ ದೀಪ ಹಚ್ಚಿ 1 ಸಲ, 3 ಸಲ, 5 ಸಲ, 21 ಅಥವಾ 108 ಸಲ ಪಠಿಸಿದರೆ ಆರೋಗ್ಯ ಸಮಸ್ಯೆಗಳು ಹಾಗೆಯೇ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅನ್ನುವುದು ನಂಬಿಕೆ ಮತ್ತು ಸತ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.